ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಹೋದಂತಹ ಪತ್ನಿ ಯುವತಿಯ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾಳೆ. ಇದಕ್ಕೂ ಮುಂಚೆ 3 ತಿಂಗಳು ಪತಿಯ ಪ್ರತಿಯೊಂದು ಕಾರ್ಯಚಟುವಟಿಕೆ ಮೇಲೂ ಕೂಡ ನಿಗಾ ಇಟ್ಟಂತಹ ಆ ಮಹಿಳೆ ನಂತರ ಯುವತಿ ಮನೆಗೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾ ಇದ್ದ ಹಾಗೆ ದಾಂಧಲೆಯನ್ನು ನಡೆಸಿರುವಂತಹ ಒಂದು ಆರೋಪ ಕೇಳಿಬಂದಿದೆ. ಆ ಬಗ್ಗೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಪತಿ ಜೊತೆ ಆಕೆಯನ್ನ ಕಂಡು ಪತ್ನಿ ಕೆಂಡ, ಯುವತಿ ಮನೆ ನುಗ್ಗಿ ದಾಂಧಲೆ. ಗಂಡನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಯಾ ಎಂದು ಯುವತಿ ಮನೆಗೆ ನುಗ್ಗಿ ಮಹಿಳೆ ದಾಂಧಲೆ ನಡೆಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಶರಣ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಆರೋಪ ಹಿನ್ನೆಲೆ ಶರಣ್ ಪತ್ನಿ ಅಂಡ್ ಗ್ಯಾಂಗ್ ಯುವತಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮನೆ ಕಿಟಕಿ ಗಾಜು, ಡೋರ್ ಹಾಗೂ ಮನೆ ಮುಂದೆ ನಿಲ್ಲಿಸಿದ್ದ ಕಾರು, ಬೈಕ್ಗಳ ಗಾಜು ಹೊಡೆದು ಗೂಂಡಾವರ್ತನೆ ತೋರಿದ್ದಾರೆ. ಮಾರುತಿ ಲೇಔಟ್, ಬಿಳೇಶಿವಾಲೆ, ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿರುವ ಯುವತಿ ಮನೆಗೆ ರಾತ್ರಿ 11:30 ಸುಮಾರಿಗೆ ಶರಣ್ ಪತ್ನಿ ಗ್ಯಾಂಗ್ ದಾಂಗೂಡಿ ಇಟ್ಟಿರೋ ಬಗ್ಗೆ ಯುವತಿ ದೂರು ದಾಖಲಿಸಿದ್ದಾರೆ. ಕೆಂಪರಾಜು, ಶರತ್, ಶ್ರೀಮತಿ ಸಮಂತಾ ಎಂಬುವರು ನಮ್ಮ ಮನೆಗೆ ಅಕ್ರಮ ಪ್ರವೇಶ ಮಾಡಿ ದಾಂಧಲೆ ಮಾಡಿದ್ದಾರೆ. ಮನೆ ಗಾಜು, ಪೀಠೋಪಕರಣಗಳನ್ನು ಹೊಡೆದು ಹಾಕಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಯುವತಿ ಕೊತ್ತನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಳೆದ 5 ವರ್ಷಗಳಿಂದ ಸಮಂತಾ ಅವರ ಪತಿ ಶರಣ್ ವೃತ್ತಿಯಲ್ಲಿ ಕ್ರಷರ್ ಉದ್ಯಮಿಯಾಗಿದ್ದರಿಂದ ಯುವತಿ ಮನೆ ಕಟ್ಟಿಸುವಾಗ ಮನೆಗೆ ಸಂಬಂಧಪಟ್ಟ ಕೆಲ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದೆ. ಹೀಗಾಗಿ ಆಗಾಗ ಕ್ರಷ್ ರೂಪದಲ್ಲಿ ಹಣವನ್ನ ಕೊಟ್ಟಿರ್ತೇನೆ. ಮೊನ್ನೆ ಆಕಸ್ಮಿಕವಾಗಿ ಮಾಲ್ನಲ್ಲಿ ಶರಣ್ ಸಿಕ್ಕಾಗ ಮಾತನಾಡಿಸಿದ್ದೆ. ಇದೇ ಕಾರಣಕ್ಕೆ ಗಲಾಟೆ ನಡೆಸಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ. ನನಗೆ ಶರಣ್ ಕುಮಾರ್ ಅನ್ನೋರು ಮನೆ ಕಟ್ಟಬೇಕಾದ್ರೆ ಪರಿಚಯ ಆಗಿದ್ರು. ಅವ್ರ ಹತ್ರ ನಾನು ಮೆಟೀರಿಯಲ್ಸ್ ಇದೆಲ್ಲ ಹಾಕ್ಸ್ಕೊಂತ ಇದ್ದೆ, ಹಾಗಾಗಿ ಪರಿಚಯ ಆದ್ರು. ಮೆಟೀರಿಯಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು ಅವತ್ತಿಂದ ಅವಾಗ ನಾನು ಕ್ಯಾಶ್ ಮೂಲಕ ಕಾಸು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಇಲ್ಲ, ನೀವು ಯಾವುದೋ ಅಮೌಂಟ್ ಕೊಟ್ಟಿಲ್ಲ, ನೀವು ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀರಾ, ನಿಮಗೂ ನಮ್ಮ ಯಜಮಾನ್ರಿಗೂ ಏನೋ ಸಂಬಂಧ ಇದೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿ ನನಗೆ ಇಲ್ಲಿ ಬಂದು ಗಲಾಟೆ ಎಲ್ಲ ಮಾಡಿ ನಮ್ಮ ಮನೆ ವಸ್ತುಗಳೆಲ್ಲ ಹೊಡೆದಾಕಿ ಕಿಂದ ಎಳ್ದು ಕತ್ತಿಸ್ಕಿ ಹೊಡೆಯಕ್ಕೆ ಟ್ರೈ ಮಾಡಿದ್ದಾರೆ ಸರ್. ಆದ್ರೆ ಯುವತಿ ಆರೋಪಗಳನ್ನೆಲ್ಲ ಶರಣ್ ಪತ್ನಿ ಸಮಂತಾ ತಳ್ಳಿ ಹಾಕಿದ್ದಾರೆ. ನನ್ನ ಗಂಡನೊಂದಿಗೆ ಯುವತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇವೆ. ನನ್ನ ಗಂಡನ ಜೊತೆ ಐಷಾರಾಮಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಆಚೆ ಬಂದಿರೋದ್ರ ದಾಖಲೆಗಳಿವೆ. ಮಾಲ್ನ ಪಾರ್ಕಿಂಗ್ ಲಾಟ್ನಲ್ಲಿ ಸಲುಗೆಯಿಂದ ಇದ್ದ ವಿಡಿಯೋ ಇವೆ ಅಂತ ಆರೋಪಿಸಿದ್ದಾರೆ. ಅವಳು ಮತ್ತೆ ನಮ್ಮ ಹಸ್ಬೆಂಡ್ ಲೀಲಾ ಪ್ಯಾಲೇಸ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ನನ್ನ ಕೈಲಿ ಸಿಗಾಕೊಂಡ್ರು. ಮತ್ತೆ ಅವಳು ಸೇವ್ ಮಾಡಕ್ಕೆ ನಮ್ಮ ಹಸ್ಬೆಂಡ್ ಅವಳ ಮನೆಗೆ ಹೋದ್ರು. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ನ ಕರ್ಕೊಂಬರೋಕ್ಕೆ ಅವಳ ಮನೆ ಹತ್ರ ಹೋದ್ರಿ. ಅವಾಗ ಅವಳು ನನಗೆ ನನ್ನ ರೋಡಿಗೆ ಬಿಡ್ತೀನಿ, ನಾನು ಬಿಡಲ್ಲ ನಿನ್ನ ಏನೇ ಆದರೂ ಕೂಡ ಅಂತಂದು ನನ್ನ ಕತ್ತಿಸ್ಗೆ ಹಿಂಗೆ ತಳ್ಳೋದು. ಅವಾಗ ಗಲಾಟೆ ಶುರು ಆಯಿತು. ಅವಳು ನಮ್ಮ ಕೈಗೆ ಸಿಕ್ಕೇ ಇಲ್ಲ. ಅವಳು ಒಳಗಡೆನೇ ಇದ್ಲು, ಬಾಗ್ಲೇ ತೆಗ್ದಿಲ್ಲ. ಅವಳು ಪೊಲೀಸವ್ರು ಬಂದ ಮೇಲೆ ಅವ್ಳು ಬಾಗ್ಲು ತೆಗ್ದಿದ್ರು. ಹೌದು, ರಿಲೇಷನ್ಶಿಪ್ ಇದೆ. ನಮ್ಗೆ ಗೊತ್ತಾಗಿದ್ದು ಈಗ ಒಂದು 3-4 ಮಂತ್ಸ್ ಇಂದ. ಕಂಪ್ಲೇಂಟ್ ಪ್ರಕಾರ ಅವ್ರ ಮನೆ ಕಿಟಕಿ ಡೋರ್ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತೆ ಅವ್ರ ಮನೆ ಹತ್ರ ನಿಂತಿದ್ದ ಅವ್ರದ್ದು ಕಾರು ಮತ್ತೆ ಬೈಕ್ ಅದನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಯಾರು ಕಂಪ್ಲೇಂಟ್ ಇದ್ದಾರೆ ಅವರು ಮತ್ತೆ ಶರಣ್ ಅವರು ಸ್ವಲ್ಪ ಆತ್ಮೀಯವಾಗಿ ಇದ್ರು ಅಂತ ಹೇಳ್ಬಿಟ್ಟು ಶರಣ್ದು ವೈಫ್ ಮತ್ತೆ ಶರಣ್ದು ಇತರೆ ಫ್ಯಾಮಿಲಿ ಮೆಂಬರ್ಸ್ ಬಂದ್ಬಿಟ್ಟು ಈ ತರ ಡ್ಯಾಮೇಜ್ ಮಾಡಿದ್ದಾರೆ. ಈಗ ನಾವು ಕೇಸ್ ಕೈಗೊಂಡಿದ್ದೀವಿ. ಡ್ಯಾಮೇಜ್ ಮಾಡಿರೋದು ಕೂಡ ಸೆಕ್ಷನ್ ಹಾಕ್ಬಿಟ್ಟು ನಾವು ಕೇಸ್ ಕೈಗೊಂಡಿದ್ದೀವಿ. ಇದೆಲ್ಲ ಬೇಲಬಲ್ ಸೆಕ್ಷನ್ ಇರೋದ್ರಿಂದ ನಮ್ದು ಸ್ಟೇಷನ್ ಏನು ಪ್ರೊಸೀಜರ್ ಆಗಬೇಕು ಬೇಲಬಲ್ ಕೇಸಸ್ ನಲ್ಲಿ ಆ ಪ್ರೊಸೀಜರ್ ನಡೆದಿದೆ. ಸದ್ಯ ಗಲಾಟೆ ಸಂಬಂಧ 3 ವಿರುದ್ಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.